ನಟ ಧ್ರುವ ಸರ್ಜಾ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿದೆ. ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ಅಪರಿಚಿತರು ದಾಳಿ ನಡೆಸಿರುವುದು. ಬನಶಂಕರಿಯ ಕೆಆರ್ ರಸ್ತೆಯಲ್ಲಿ ಪ್ರಶಾಂತ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಧ್ರುವ ಸರ್ಜಾ ನಿವಾಸದ ರಸ್ತೆಯಲ್ಲೇ ನಡೆದಿರುವಂತಹ ಘಟನೆ ಇದು. ಜಿಮ್ ಟ್ರೈನರ್ ಪ್ರಶಾಂತ್ ಅವರ ಮೇಲೆ ಅಪರಿಚಿತರು ದಾಳಿ ನಡೆಸಿದ್ದಾರೆ. ಪ್ರಶಾಂತ್ ಯಾರು ಅಂದ್ರೆ ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಆಗಿದ್ದಾರೆ. ಇನ್ನು ಧ್ರುವ ಸರ್ಜಾ ನಿವಾಸದ ರಸ್ತೆಯಲ್ಲೇ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಬೈಕಲ್ಲಿ ಬಂದು ಅಪರಿಚಿತರು ಇದ್ದಕ್ಕಿದ್ದಂತೆ ದಾಳಿ ನಡೆಸಿದ್ದಾರೆ. ಹಲ್ಲೆ ಬಗ್ಗೆ ಈಗ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಶಾಂತ್. ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಿಸೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯಾವ ಕಾರಣಕ್ಕೆ ಯಾರು ಬಂದು ಹಲ್ಲೆ ಮಾಡಿದ್ರು ಈ ಬಗ್ಗೆನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಪ್ರಶಾಂತ್ ಯಾರು ಅಂತಂದ್ರೆ ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಆಗಿದ್ದಾರೆ. ಅವರ ಮೇಲೆ ಈಗ ಹಲ್ಲೆ ನಡೆಸಲಾಗಿರೋದು. ಪ್ರಶಾಂತ್ ಮೇಲೆ ಅಪರಿಚಿತರು ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಕೆಆರ್ ರಸ್ತೆಯಲ್ಲಿ ಪ್ರಶಾಂತ್ ಮೇಲೆ ಹಲ್ಲೆ ನಡೆಸಲಾಗಿರೋದು. ಇನ್ನು ನಟ ಧ್ರುವ ಸರ್ಜಾ ಅವರಿಗೆ ಹಲವು ವರ್ಷಗಳಿಂದ ಇವರು ಜಿಮ್ ಟ್ರೈನರ್ ಆಗಿದ್ರು. ಕೆಆರ್ ರಸ್ತೆಯಲ್ಲಿ ಅದು ಕೂಡ ಧ್ರುವ ಸರ್ಜಾ ಅವರ ನಿವಾಸದ ರಸ್ತೆಯಲ್ಲೇ ಬೈಕ್ನಲ್ಲಿ ಬಂದಂತಹ ಅಪರಿಚಿತರು ಇವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇನ್ನು ಇದು ಯಾರು ನಡೆಸಿರೋದು, ಯಾವ ಕಾರಣಕ್ಕೆ ನಡೆಸಿರೋದು ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಹಲ್ಲೆ ಬಗ್ಗೆ ಪೊಲೀಸರಿಗೆ ಪ್ರಶಾಂತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಿಸೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಜಿಮ್ ಟ್ರೈನಿ ಪ್ರಶಾಂತ್ ಮೇಲೆ ಅಪರಿಚಿತರು ದಾಳಿ ನಡೆಸಿರುವುದು ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇಲ್ಲಿ ಯಾರು ಈ ರೀತಿ ದಾಳಿ ನಡೆಸಿದ್ರು, ಯಾವ ಕಾರಣಕ್ಕೆ ದಾಳಿ ನಡೆಸಿದ್ರು, ಅದರಲ್ಲೂ ಕೂಡ ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಅಂತಂದ್ರೆ, ಯಾಕಂದ್ರೆ ಧ್ರುವ ಸರ್ಜಾ ಅವರು ತಮ್ಮ ಫಿಸಿಕ್ಗೆ ಬಹಳ ಪ್ರಸಿದ್ಧಿಯನ್ನು ಪಡೆದವರು. ಹಲವು ಸಿನಿಮಾಗಳಲ್ಲಿ ಬೇಕಾದ ರೀತಿಯಲ್ಲಿ ಮೈಕಟ್ಟನ್ನು ಅವರು ಸಾಕಷ್ಟು ಟ್ರೈನ್ ಮಾಡಿದ್ರು ಪ್ರಶಾಂತ್ ಧ್ರುವ ಸರ್ಜಾ ಅವರಿಗೆ. ಹಾಗಾಗಿ ಇಲ್ಲಿ ಧ್ರುವ ಸರ್ಜಾ ಅವರ ಒಂದು ಅದ್ಭುತ ಲುಕ್ನ ಹಿಂದೆ ಈ ಟ್ರೈನರ್ ಪ್ರಶಾಂತ್ ಅವರ ಒಂದು ಪರಿಶ್ರಮ ಕೂಡ ತುಂಬಾ ಇದೆ. ಹೀಗಾಗಿ ಧ್ರುವ ಸರ್ಜಾ ಅವರಿಗೆ ತುಂಬಾ ಬೇಕಾಗಿರೋರು ಜಿಮ್ ಟ್ರೈನರ್ ಪ್ರಶಾಂತ್. ಪ್ರತಿದಿನ ಕೂಡ ಪ್ರಶಾಂತ್ ಬಳಿಯಲ್ಲಿ ಜಿಮ್ ಟ್ರೈನಿಂಗ್ ಪಡ್ಕೊಳ್ತಾ ಇರ್ತಾರೆ ಧ್ರುವ ಸರ್ಜಾ. ಅಂತ ಪ್ರಶಾಂತ್ ಮೇಲೆ ಇದ್ದಕ್ಕಿದ್ದಂತೆ ಏಕಾಏಕಿ ಅಪರಿಚಿತರು ದಾಳಿ ನಡೆಸ್ತಾರೆ ಅಂತಂದ್ರೆ ಯಾವ ಕಾರಣಕ್ಕೆ, ಯಾವ ದ್ವೇಷ, ಏನು ವಿಚಾರ ಇದು, ದಾಳಿ ನಡೆಸಿರೋದು ಯಾರು, ಮತ್ತೆ ಯಾಕೆ ಈ ದಾಳಿ ನಡೆಸಲಾಯಿತು, ಇದರ ಉದ್ದೇಶ ಏನಿದೆ, ಇದರ ಹಿಂದೆ ಏನಾದರೂ ದ್ವೇಷ ಇದೆಯಾ, ಇದು ಪ್ರಶಾಂತ್ ಮೇಲೆ ಇರುವಂತಹ ದ್ವೇಷನ ಅಥವಾ ಧ್ರುವ ಸರ್ಜಾ ಅವರಿಗೆ ಟ್ರೈನ್ ಮಾಡ್ತಾ ಇರೋದಕ್ಕೆ ಆಗಿರುವಂತಹ ಅಸಮಾಧಾನನ ಗೊತ್ತಿಲ್ಲ, ಅಥವಾ ವೈಯಕ್ತಿಕ ಕಾರಣಗಳೇನಾದರೂ ಇದೆಯಾ, ಯಾರ ಜೊತೆ ಮನಸ್ತಾಪ ಇದೆಯಾ ಗೊತ್ತಿಲ್ಲ. ನಾವೀಗ ಗಮನಿಸಬಹುದು ಜಿಮ್ ಟ್ರೈನರ್ ಪ್ರಶಾಂತ್ ಯಾರು ಅಂತಂದ್ರೆ ಧ್ರುವ ಸರ್ಜಾ ಅವ್ರ ಜೊತೆಗೆ ಯಾವಾಗಲೂ ಕಾಣಿಸ್ಕೊಳ್ತಾ ಇರ್ತಾರೆ. ಧ್ರುವ ಸರ್ಜಾ ಅವರು ಈ ರೀತಿ ಮೈಕಟ್ಟನ್ನು ಮೇಂಟೈನ್ ಮಾಡೋದಕ್ಕೆ ಪ್ರಶಾಂತ್ ಅವರ ಕೊಡುಗೆ ತುಂಬ ಇದೆ. ಟ್ರೈನಿಂಗ್ ಅವರ ಒಂದು ವೈಖರಿ ಆಗಿರಬಹುದು, ಹೇಳಿಕೊಡುವಂತಹ ರೀತಿ ಆಗಿರಬಹುದು, ಇದ್ರ ಬಗ್ಗೆ ಧ್ರುವ ಸರ್ಜಾ ಅವರು ಯಾವಾಗಲೂ ಮೆಚ್ಚುಗೆಯ ಮಾತುಗಳನ್ನೇ ಹೇಳ್ತಾರೆ ಅವರ ಜಿಮ್ ಟ್ರೈನರ್ ಬಗ್ಗೆ. ಅದರಲ್ಲೂ ಕೂಡ ನಾವು ಗಮನಿಸಿದ್ವಿ ಪೊರ್ಕಿ ಸಿನಿಮಾದಲ್ಲಿ ಯಾವ ರೀತಿ ಟ್ರೈನ್ ಮಾಡಿದ್ರು ಪ್ರಶಾಂತ್ ಧ್ರುವ ಸರ್ಜಾ ಅವರಿಗೆ ಅಂತ. ಅಂಥ ಪ್ರಶಾಂತ್ ಮೇಲೆ ಇದ್ದಕ್ಕಿದ್ದಂತೆ ಅಪರಿಚಿತರು ದಾಳಿ ನಡೆಸ್ತಾರೆ ಅಂತಂದ್ರೆ ಯಾವ ಕಾರಣಕ್ಕಿರಬಹುದು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಅದು ಕೂಡ ಇಲ್ಲಿ ಧ್ರುವ ಸರ್ಜಾ ಅವರ ನಿವಾಸದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಹೀಗಾಗಿ ತುಂಬ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರಕರಣವನ್ನು ಪ್ರಶಾಂತ್ ಮತ್ತು ಧ್ರುವ ಸರ್ಜಾ ಕಡೆಯವರು. ಅದ್ರ ಜೊತೆಗೆ ಪೊಲೀಸರಿಗೆ ಪೊಲೀಸರ ಹತ್ರ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ದೂರು ದಾಖಲಿಸೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಇಲ್ಲಿ ನಟ ಧ್ರುವ ಸರ್ಜಾ ಅವರ ಅದ್ಭುತ ಮೈಕಟ್ಟಿನ ಹಿಂದೆ ಇರೋದು ಅವರ ಜಿಮ್ ಟ್ರೈನರ್ ಪ್ರಶಾಂತ್. ಆ ಪ್ರಶಾಂತ್ ಮೇಲೆ ದಾಳಿ ಆಗಿದೆ ಅಂತಂದ್ರೆ ಯಾರು, ಯಾವ ಉದ್ದೇಶಕ್ಕೆ, ಮತ್ತೆ ಎಷ್ಟೊತ್ತಿಗಾಯ್ತು ಈ ದಾಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಏನು ಸಿಕ್ಕಿದೆ ಈಗ? ಸುಕನ್ಯಾ, ಈ ಘಟನೆ ನಡೆದಿರುವಂಥದ್ದು ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ, ಅಂದರೆ ಧ್ರುವ ಸರ್ಜಾ ಅವರ ಮನೆಯ ರಸ್ತೆ ಏನಿದೆ, ಆ ಕೆಆರ್ ಕಾಲೋನಿ ರಸ್ತೆ ಏನಿದೆ, ಅಲ್ಲೇನೇ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಏನು ಪ್ರಶಾಂತ್ ಅಂತ ಹೇಳಿ ಏನು ಧ್ರುವ ಸರ್ಜಾ ಅವ್ರಿಗೆ ಒಂದು ಜಿಮ್ಮನ್ನು ಟ್ರೈನ್ ಮಾಡ್ತಿದ್ದಂತಹ ವ್ಯಕ್ತಿಯ ಮೇಲೆ ಈ ರೀತಿಯಾದಂಥ ಹಲ್ಲೆ ಆಗಿದೆ ಅನ್ನುವಂಥದ್ದು ಈಗ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯಾಗಿದೆ. ಈಗಾಗಲೇ ಯಾವ ಉದ್ದೇಶಕ್ಕಾಗಿ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನು ಇನ್ನೂ ತನಿಖೆ ಮಾಡಬೇಕಾಗುತ್ತೆ. ಆದರೆ ಇನ್ನೂ ಕೂಡ ಈ ಘಟನೆಯ ಬಗ್ಗೆ ಪ್ರಶಾಂತ್ ಅವರು ವಿಸ್ತೃತವಾದಂಥ ಒಂದು ದೂರನ್ನು ದಾಖಲಿಸಿಲ್ಲ. ಯಾವಾಗ ಈ ರೀತಿಯಾದಂಥ ಒಂದು ಘಟನೆ ಆಗುತ್ತೆ ಪೊಲೀಸರಿಗೆ ಒಂದು ಮಾಹಿತಿ ನೀಡುವಂಥ ಒಂದು ಕೆಲಸವನ್ನು ಈಗಾಗಲೇ ಪ್ರಶಾಂತ್ ಅವರು ಮಾಡಿರುವಂಥದ್ದು. ಇದಾದ ಬಳಿಕವಾಗಿ ಇವತ್ತು ಬನಶಂಕರಿ ಠಾಣೆಗೆ ಬಂದು ಪೊಲೀಸ್ ಠಾಣೆಯಲ್ಲಿ ಏನು ಈ ಘಟನೆ ಆಗಿದೆ, ಯಾವ ಉದ್ದೇಶಕ್ಕೆ ಆಗಿರ್ಬೋದು, ಜೊತೆಗೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಯಾರು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಅವರು ಯಾವ ರೀತಿಯಾದಂತಹ ಒಂದು ದೂರನ್ನ ಕೊಡ್ತಾರೆ, ಅದರ ಅನ್ವಯವಾಗಿ ಮುಂದಿನ ತನಿಖೆಯನ್ನ ಮಾಡಲಿಕ್ಕೆ ಕೂಡ ಈಗ ಪೊಲೀಸರು ನಿರ್ಧಾರ ಮಾಡಿರುವಂಥದ್ದು. ಇನ್ನು ಈ ಘಟನೆಯ ಹಿನ್ನೆಲೆಯನ್ನ ನೋಡಿದರೆ ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಏನು ಪ್ರಶಾಂತ್ ಅವರು ಧ್ರುವ ಸರ್ಜಾ ಮನೆ ಹತ್ರ ಇರ್ತಾರೆ, ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ಅಪರಿಚಿತರು
ಏಕಾಏಕಿ ಅವರ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಯಾರು, ಜೊತೆಗೆ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ, ಅಥವಾ ಏನಾದ್ರು ವೈಯಕ್ತಿಕ ವಿಚಾರ ಇತ್ತಾ, ಅಥವಾ ಆ ಸಂದರ್ಭದಲ್ಲಿ ಏನಾದ್ರು ಅಲ್ಲಿ ಏನ್ ಗಲಾಟೆ ಏನಾದ್ರು ಆಗಿತ್ತಾ ಅನ್ನುವಂತ ವಿಚಾರಗಳು ಸಾಕಷ್ಟು ಇನ್ನು ಗೊಂದಲ ಇರುವಂತದ್ದು. ಆದ್ರೆ ಇನ್ನು ಇದು ಅಧಿಕೃತವಾಗಿ ಏನು ಉದ್ದೇಶ ಆಗಿದೆ, ಜೊತೆಗೆ ಅಲ್ಲಿ ಬಂದಂತಹ ವ್ಯಕ್ತಿಗಳು ಯಾರು, ಜಗದೀಶ್, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಆಮೇಲೆ ಪಡಿತೀನಿ. ಈಗ ಧ್ರುವ ಸರ್ಜಾ ಅವರ ಆಪ್ತ ಅಶ್ವಿನ್ ಅವರೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಶ್ವಿನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏನಾಯ್ತು? ಟ್ರೈನರ್ ಪ್ರಶಾಂತ್ ಮೇಲೆ ಹಲ್ಲೆ ಆಯ್ತು, ಯಾರೋ ಬಂದ್ರು ದಾಳಿ ಮಾಡಿದ್ರು ಅಂತ ಮಾಹಿತಿ ಸಿಕ್ತು, ಏನಾಯ್ತು ಸರ್? ಎಲ್ಲೋ ಏನೋ ಮೋಸ್ಟ್ಲಿ ಮಿಸ್ಕಮ್ಯುನಿಕೇಶನ್ ಆಗಿರ್ಬೇಕು ಮೇಡಮ್, ಯಾಕಂದ್ರೆ ಆತರ ಯಾವ್ದು ಇಲ್ಲ. ನಾವು ನಿನ್ನೆ ಬರೋ ಟೈಮಲ್ಲಿ ಏರಿಯಲ್ ಗಲಾಟೆ ಆಗ್ತಾ ಇತ್ತು. ಸೊ ನಾವು ಬಂದ್ವಿ, ಯಾಕಂದ್ರೆ ಬೆಳಿಗ್ಗೆ ಕೇಳಿದ್ದು ಪ್ರೆಸ್ ಮೀಟ್ ಇತ್ತು, ಆಮೇಲೆ ಮಾರ್ಟಿಂದ ಏನೋ ಎಡಿಟಿಂಗ್ ಇತ್ತು, ಮುಗಿಸಿ ನೈಟ್ 9:30 ಮನೆ ಹತ್ರ ಬಂದ್ವಿ. ಆ ಟೈಮಲ್ಲಿ ಅಲ್ಲಿ ಏನೋ ರೋಡಲ್ಲಿ ಗಲಾಟೆ ನಡೀತಾ ಇತ್ತು, ಕ್ರೌಡ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಗಾಡಿಯಿಂದ ಇಳ್ಕೊಂಡು ಕ್ರೌಡ್ ಕ್ಲಿಯರ್ ಮಾಡಿ ಗಾಡಿ ಪಾಸ್ ಮಾಡಿದ್ವಿ. ಆಮೇಲೆ ಎಲ್ಲ ನಮ್ಮ ಪಾಡಿಗೆ ನಾವು ಮನೆಗಳಿಗೆ ಹೋದ್ವಿ. ಅಲ್ಲ, ಗಲಾಟೆ ಏನು ಅಂತ ಇವ್ರ ಮೇಲೆ ಆಗಿರೋ ಹಲ್ಲೆ? ಅಲ್ಲಿ ಇಲ್ಲ ಅಲ್ಲಿ ಏನೋ ಏರಿಯಾದು ಗಲಾಟೆ, ಅವರು ಲೋಕಲ್ ಹುಡುಗರು ಏನೋ ಕುರ್ದು ಗಲಾಟೆ ಮಾಡ್ತಾ ಇದ್ರು. ಅಲ್ಲ, ಈಗ ಪ್ರಶಾಂತ್ ನಿಮ್ ಜೊತೆಗೆ ಇದ್ರಾ ಬೇರೆ ಸಪರೇಟ್ ಆಗಿ? ಪ್ರಶಾಂತ್ ನಮ್ ಗಾಡಿಯಿಂದ ಇದ್ರು, ಅವ್ರ ಪಾಡ್ಗೆ ಅವ್ರು ಇಳ್ದು ಹೋದ್ರು. ಬೆಳಿಗ್ಗೆನು ಬಂದಿದ್ರು, ಜಿಮ್ ಮಾಡಿದ್ರು. ಅದೇ ಜಿಮ್ ಆದ್ಮೇಲೆ ಎವ್ರಿ ಡೇ ವರ್ಕೌಟ್ ಆದ್ಮೇಲೆ ಮನೆಗೆ ಹೋಗ್ತಾರಲ್ಲ, ಹೋಗಿದ್ದಾರೆ. ಸೊ ಬಂದ್ರೆ ನಾನು ಲೈನ್ಗೆ ತಗೊಂಡ್ತೀನಿ. ಧನ್ಯವಾದ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಅಶ್ವಿನ್.